ಹಾಯ್ ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ರಾಕೇಶ್. ನಾನು ಬಳ್ಳಾರಿಯವನು. ನಾನು ಇವಾಗ ಬೆಂಗಳೂರಲ್ಲಿ ಸ್ಟೇ ಆಗಿದ್ದೀನಿ. ನಾನು ಓದಿರೋದು SSLC ಓದಿದ್ದೀನಿ ಅಷ್ಟೇ. ಆಮೇಲೆ ನಾನು ಬಳ್ಳಾರಿ ಫೇಮಸ್ ಸೈಕಲ್ ಕೋವಾ ಅಂತ ಶುರು ಮಾಡಿದ್ದೀನಿ. ಬೆಂಗಳೂರು ಜಯನಗರದಲ್ಲಿ ಶುರು ಮಾಡಿದ್ದೀನಿ. ನಾನು ಶುರು ಮಾಡಿದ್ದು ಕೋವಿಡ್ ಟೈಮಲ್ಲಿ ಆದಮೇಲಿಂದನೇ ಶುರು ಮಾಡಿದ್ದು. ನಾನು ಬೇರೆ ಕಡೆ ಮುಂಚೆ ಕೆಲಸ ಮಾಡ್ತಾಯಿದ್ದೆ. ಆ ಕೆಲಸ ಆದಮೇಲೆ ಬಳ್ಳಾರಿ ಫೇಮಸ್ ಸೈಕಲ್ ಕೋವಾ ಅಂತ ಶುರು ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಆ್ಯಕ್ಚುಲಿ ನಮ್ಮದು ಬಳ್ಳಾರಿ ಇರೋದ್ರಿಂದ ಅಲ್ಲಿಂದನೇ ಕೋವಾ ತಂದು ಮಾಡೋಣ ಅಂತ ಪ್ಲ್ಯಾನಿಂಗ್ ಇತ್ತು. ಸೊ ಇವಾಗ ನಾನು ಜಯನಗರ 4th ಬ್ಲಾಕಲ್ಲಿ ನಾನು ಬಳ್ಳಾರಿ ಫೇಮಸ್ ಸೈಕಲ್ ಕೋವಾ ಅಂತ ಇಟ್ಬಿಟ್ಟು ನಾನು 2 ಇಯರ್ಸಿಂದ ನಡ್ಸ್ಕೊಂಡು ಬರ್ತಾಯಿದ್ದೀನಿ. ಮ್ಯಾಮ್ 40,000 to 50,000 ಇನ್ವೆಸ್ಟ್ ಮಾಡಿದ್ದೀನಿ ನಾನು ಸ್ಟಾರ್ಟಿಂಗು ಮಾಡಿದಾಗ. ನಾನು ಮಾಡಿದ್ದೆ ನಾನು ಒಬ್ಬನೇ ಮ್ಯಾಮ್. ನಾನು ನಮ್ಮ ತಮ್ಮ ಸೇರಿ ಇಬ್ಬರು ಮಾಡಿರೋದು. ಕೋವಾ ಸ್ಪೆಷಾಲಿಟಿ ಬಂದು ನಮ್ಮದು ಎಮ್ಮೆ ಹಾಲಿಂದ ಮಾಡಿರೋ ಕೋವಾ. 1948ಇಂದ ಕೋವಾ ಇದೆ ಬಳ್ಳಾರಿಯಲ್ಲಿ. ಅದು ಯಾರಿಗೂ ಬೆಂಗಳೂರು ಜನಕ್ಕೆ ಯಾರಿಗೂ ಗೊತ್ತಿಲ್ಲ. ಬಳ್ಳಾರಿ ಕಡೆ ನಮ್ಮ ಕಡೆ ಎಲ್ಲ ಫುಲ್ ಫೇಮಸ್ ಇದೆ. ಅದನ್ನು ನಾನು ಬೆಂಗಳೂರಿಗೆ ತಂದು ಮಾಡಬೇಕು ಅನ್ನೋ ಉದ್ದೇಶ ನಂದಿತ್ತು. ಸೊ ಅದರಿಂದ ನಾನು ಇಲ್ಲಿ ತಂದು ಮಾಡಬೇಕಂತಲೇ ಪ್ಲ್ಯಾನಿಂಗ್ ಆಗಿ ನಾನು ಮಾಡಿರೋದು ಮ್ಯಾಮ್. ಬಂದು ಇಟ್ಟೆ ಮ್ಯಾಮ್ 2 ಇಯರ್ಸ್ ಬಿಫೋರ್ ನಾನು ಮಾಡಿದ್ದೀನಿ. ಮಾಡಿದ್ರಿಂದ ಸಕ್ಸಸ್ ಆಗಿ ನಾನು ಮಾಡ್ತಾಯಿದ್ದೀನಿ. ಇವಾಗ ಆಲ್ಮೋಸ್ಟ್ 2 ಇಯರ್ಸ್ 2 ಮಂತ್ಸ್ ಆಗ್ತಾ ಬಂತು ಮಾಡಿ ಸಕ್ಸಸ್ ಆಗಿ ನಡೀತಾ ಇದ್ದೀನಿ ಮ್ಯಾಮ್. ಬಳ್ಳಾರಿಯಿಂದ ನಾವು ರೆಗ್ಯುಲರಾಗಿ ಡೈಲಿ ಬರುತ್ತೆ. ಡೈಲಿ ಫ್ರೆಶ್ ಆಗೇ ಬರುತ್ತೆ. ನಾವು ಇಲ್ಲಿ ಮಾಡೋದಲ್ಲ. ಯಾಕಂದರೆ ಇಲ್ಲಿ ಮಾಡಬೇಕು ಅಂದರೆ ಎಮ್ಮೆ ಹಾಲು ಸಿಗೋಲ್ಲ ನಮಗೆ. ಸೊ ಬಳ್ಳಾರಿಯಲ್ಲೇ ಎಮ್ಮೆ ಹಾಲಿಂದ ಮಾಡಿ ಅಲ್ಲಿಂದ ಡೈಲಿ ಟ್ರಾವೆಲ್ಸಲ್ಲಿ ತಂದು ನಾವಿಲ್ಲಿ ರೆಡಿ ಮಾಡಿಕೊಂಡು ಮತ್ತೆ ನಾವು ಶುರು ಮಾಡ್ತೀವಿ. ಪ್ರಾಬ್ಲಮ್ಸ್ ಅಂದರೆ ಮ್ಯಾಮ್ ಇವಾಗ ನಾನು ಇರೋ ರೋಡ್ ಸೈಡಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದೆ, ತುಂಬ ಪ್ರಾಬ್ಲಮ್ಸ್ ಆಗಿದೆ. ಆಮೇಲೆ ಇವಾಗ ತುಂಬ ಜನ ಕಾಂಪಿಟೇಷನ್ ಆಗಿ ಬಂದಿದ್ದಾರೆ ಕೋವಾ ಹಿಡ್ಕೊಂಡು. ಸೊ ಆದ್ರೂ ನಮ್ಮದು ಯಾವತ್ತೇ ಆಗಲಿ ಬಿಸ್ನೆಸ್ ಡೌನ್ ಆಗಲಿ. ಯಾಕಂದರೆ ನಮ್ಮದು ಒಂದ್ಸತಿ ಟೇಸ್ಟ್ ಮಾಡಾದ್ಮೇಲೆ ಟೇಸ್ಟ್ ಹುಡ್ಕೊಂಡು ನಾವು ಕಸ್ಟಮರ್ ಬರ್ತಾನೆ ಇದ್ದಾರೆ. ಯಾವತ್ತೂ ನಮ್ಮದು ಡೌನ್ ಅಂತೂ ಆಗಿಲ್ಲ. ಇವತ್ತಿಲ್ಲ ನಾಳೆ ಕಸ್ಟಮರ್ ಬಂದು ಟೇಸ್ಟ್ ಚೆನ್ನಾಗಿದ್ದೇನೆ ಅಂತಲೇ ಹೇಳ್ತಾರೆ. ಒಂದು ಸತಿ ಬಂದು ಟ್ರೈ ಮಾಡಿದ್ರೆ ನಿಮಗೆ ಆ ಟೇಸ್ಟ್ ಏನಂತ ಗೊತ್ತಾಗುತ್ತೆ. ಬೇರೆ ಕಡೆ ಕೋವಾ ಸಿಗೋದು ನಮ್ಮ ಕೋವಾ ಸಿಗೋದು ತುಂಬ ಡಿಫ್ರೆನ್ಸ್ ಇದೆ. ನಮ್ಮದು ಪ್ಯೂರ್ ಎಮ್ಮೆ ಹಾಲಿಂದನೇ ಮಾಡೋದು. ಯಾವುದೇ ಥರ ಬೇರೆ ಏನು ಮಿಕ್ಸಿಂಗ್ ಮಾಡಿ ನಾವೇನು ಮಾಡಲ್ಲ. ಪ್ರಾಫಿಟ್ ಮ್ಯಾಮ್ ನಾವು ಅಲ್ಲಿಂದ ತರೋದ್ರಿಂದ ಸ್ವಲ್ಪ ಪ್ರಾಫಿಟ್ ಮಾರ್ಜಿನ್ ಕಮ್ಮಿನೇ ಇದೆ. ಬಟ್ ನಮ್ಮದು 2-3 ಬ್ರಾಂಚಸ್ ಇರೋದ್ರಿಂದ ನಮಗೆ ವರ್ಕೌಟ್ ಆಗ್ತಿದೆ. ಜಯನಗರ 4th ಬ್ಲಾಕ್ ಮೈಯಾಸ್ ಹತ್ರ ಒಂದಿದೆ. ಇನ್ನೊಂದು ಗಾಂಧಿ ಬಜಾರ್ DVG ರೋಡಲ್ಲಿ ಒಂದಿದೆ. ಇನ್ನೊಂದು ವಿಪುರಂ ಫುಡ್ ಸ್ಟ್ರೀಟಲ್ಲಿದೆ. ಜಯನಗರಲ್ಲಿ ಬಂದುಬಿಟ್ಟು ಮಾರ್ನಿಂಗ್ 11ಇಂದ ನೈಟ್ 9:30ವರೆಗೂ ಇರ್ತೀರಿ. ಆಲ್ ಡೇಸ್ ಓಪನ್ ಇರುತ್ತೆ. ಸೇಮ್ ಡೇ ಮ್ಯಾಮ್. ವಿಪುರಮಲ್ಲಿ ಮಾತ್ರ 5 o'clockಯಿಂದ ನೈಟ್ 11ವರೆಗೂ ಇರ್ತೀರಿ. ಗಾಂಧಿ ಬಜಾರಲ್ಲಿ ಮಾರ್ನಿಂಗ್ 10ಇಂದ ನೈಟ್ 12ವರೆಗೂ ಇರ್ತೀರಿ ನಾವು. ಕಸ್ಟಮರ್ಸ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಒಂದು ಸರಿ ಬಂದು ಟೇಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಸತಿ ಬಂದು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಮತ್ತೆ ನೀವು ಹುಡ್ಕೊಂಡು ಬರ್ತೀರಾ. ಬಂದು ಹೇಳಿದ್ರೆ ನಾನು ಐಡಿಯಾಸ್ ಕೊಡ್ತೀನಿ ಮ್ಯಾಮ್. ಬಟ್ ನಾನು ಹೇಳೋಕ್ಕಾಗಲ್ಲ ಇಲ್ಲಿ ಹಿಂಗೆ ತರಬೇಕು ಹಂಗೆ ತರಬೇಕು ಅಂತ ಹೇಳೋಕ್ಕಾಗಲ್ಲ. ಬಟ್ ಬಂದು ಕೇಳಿದ್ರೆ ಮಾತ್ರ ನಾನು ಹೆಲ್ಪ್ ಮಾಡೇ ಮಾಡ್ತೀನಿ. ಕೋವಾ ತುಂಬ ಚೆನ್ನಾಗಿದೆ. ನಿಮಗೆ ಈ ಕೋವಾ ಬೆಂಗಳೂರಲ್ಲಿ ಎಲ್ಲೂ ಸಿಗೋಲ್ಲ. ಶುರು ಮಾಡಿದ್ದು ನಾನೇ ಫಸ್ಟು ಬೆಂಗಳೂರಲ್ಲಿ. ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಈ ಕೋವಾ ನಿಮ್ಗೆ ಎಲ್ಲೂ ಸಿಗೋಲ್ಲ. ನಾವು ಬಿಸಿಯಾಗಿ ಬಾಳೆ ಎಲೆದಲ್ಲಿ ಕೊಡ್ತೀರಿ. ಒಂದು ಸತಿ ಟ್ರೈ ಮಾಡಿ ಅಂತ ನಾನು ಮ್ಯಾಮ್. ಇದರಲ್ಲಿ ಗ್ಯಾಸ್ ಸ್ಟವ್ ಇದೆ ಕೆಳಗಡೆ. ಅದು ನಾವು ನೀರಲ್ಲಿ ಪಾತ್ರೆ ಇಟ್ಟಿರ್ತೀರಿ. ಆ ನೀರು ಬಾಯ್ಲ್ ಆಗಿ ಸ್ಟೀಮಿಂದ ನಮಗೆ ಕೋವಾ ಬಿಸಿ ಕೊಡಬೇಕು ಅಂತಲೇ ಈ ಥರ ಗಾಡಿ ಕಾನ್ಸೆಪ್ಟ್ ನಾವು ಶುರು ಮಾಡಿದ್ದು. ಸೊ ಅದಕ್ಕೆ ನಾನು ಈ ಗಾಡಿನ ಚೂಸ್ ಮಾಡಿದೆ. ಇವಾಗ ಇದು ಓಲ್ಡ್ ಗಾಡಿ ಇರೋದ್ರಿಂದ ನಾನು ಈ ಗಾಡಿ ಇದೆ. ಬೇರೆ ಕಡೆ ಎಲ್ಲ ಬೇರೆ ಥರ ಗಾಡಿ ಇದೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಇದ್ದೀನಿ. ಮಾಡ್ತೀನಿ. ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಸ್ವೀಟ್ ಐಟಮ್ಸ್ ಆ್ಯಂಡ್ ಚಾಟ್ಸ್ ಐಟಮ್ ಇಡೋಣ ಅಂತ ಪ್ಲ್ಯಾನಿಂಗ್ ಇದೆ. ಪಕ್ಕ ಮಾಡ್ತೀನಿ. ಆಲ್ರೆಡಿ ಗಾಂಧಿ ಬಜಾರಲ್ಲಿ ಬಂದರೆ ನಿಮಗೆ ಚಾಟ್ಸ್ ಆ್ಯಂಡ್ ಕೋವಾ ಎಲ್ಲ ಸಿಗುತ್ತೆ, ಜ್ಯೂಸು ಎಲ್ಲ ಸಿಗುತ್ತೆ. ಇಲ್ಲಿ ಕೋವಾ ಮಾತ್ರ ಇದೆ. ನೆಕ್ಸ್ಟು ಮುಂದಿನ ದಿನಗಳಲ್ಲಿ ನಾನು ಪ್ಲ್ಯಾನ್ ಮಾಡೋಣ ಅಂತ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.